Dear 6th standard students, welcome back to online classes. In the previous class, we discussed the basic concepts of geometry. Okay. So today, let us discuss the new lesson, that is integers. So let us recall, before going to integers, let us recall what are natural numbers and what are whole numbers. Okay. Listen. Listen. First, let us recall natural numbers. So, natural numbers. So, what are natural numbers? So, starting lesson alli helidini. So, natural numbers are denoted by n. So, that means counting numbers are called natural numbers. 1, 2, 3, 4, 5, 6, etc. Okay, it will be going on because this is infinite. Okay. Next, whole numbers. Whole numbers ಬಗ್ಗೆನೂ ಸಹ ನಾವು ತಿಳ್ಕೊಂಡಿದ್ದೀವಿ. Whole numbers. What are whole numbers? So, whole numbers can be denoted by 0, 1, 2, 3, 4, 5, etc. So, these are all whole numbers, isn't it? ನೋಡಿ. So, including 0, natural numbers ಜೊತೆ ಒಂದು 0 ಆ್ಯಡ್ ಮಾಡಿದ್ರೆ, so that is whole numbers. Next, what are integers? So, integers. So, integers means, so it can be denoted by z. So, ಇಲ್ಲಿ 0 ಬಂತು, ಪಾಸಿಟಿವ್ ನಂಬರ್ಸ್ ಬಂತು. ಸೊ 0 ಪಾಸಿಟಿವ್ ನಂಬರ್ಸ್ ಜೊತೆಗೆ ನೆಗೆಟಿವ್ ನಂಬರ್ಸ್ ಬಂದರೆ ಲೆಟ್ ಅಸ್ ಟೇಕ್ 0. ಸೊ +1, +2, +3 ಎಕ್ಸೆಟ್ರಾ. ಹಿಯರ್ ಇಟ್ ಈಸ್ -1, -2, -3 ಎಕ್ಸೆಟ್ರಾ. ಸೊ ಈ ಥರ 0 ಅಂದರೆ ಹೋಲ್ ನಂಬರ್ಸ್ ಜೊತೆಗೆ ನೆಗೆಟಿವ್ ನಂಬರ್ಸ್ ಬಂದರೆ, so these are all called as integers. So integers can be denoted by z. Natural numbers can be denoted by n and whole numbers can be denoted by w. Integers can be denoted by z. So integers na z ಇಂದ ಯಾಕೆ ಡಿನೋಟ್ ಮಾಡ್ತೀವಿ ಅಂತಂದರೆ, so integers means, so Zalan, so it is discovered by a German mathematician, that is Zalan, by name Zalan. ಅವನ ಹೆಸರು Zalan ಅಂತಿತ್ತು. ಸೊ Zalan ಅನ್ನೋ ಹೆಸರಿನ ಅವನ ರಿಮೆಂಬರ್ಗೋಸ್ಕರ ಸೊ z ಇಂದ ಸೂಚಿಸ್ತಾರೆ. ಅಂಡರ್ಸ್ಟ್ಯಾಂಡ್? ಓಕೆ, ಅರ್ಥ ಆಯ್ತಾ? ಸೊ ಇಟ್ ಕ್ಯಾನ್ ಬಿ ಡಿನೋಟೆಡ್ ಬೈ z. ಸೊ z. ಸೊ integers means whole numbers with negative numbers. Whole numbers with negative. So these are all whole numbers. So these are all integers. Sorry, negative numbers. So this can be denoted in number line. So number line ಅಲ್ಲಿ ಹೇಗೆ ಮಾಡೋದು? ಸೊ 0 ಇಂದ ರೈಟ್ ಸೈಡ್ಗೆಲ್ಲ ಪಾಸಿಟಿವ್ ಇಂಟೀಜರ್ಸು, +2, +3, +4, +5 ಎಕ್ಸೆಟ್ರಾ. ಸೊ 0 ಇಂದ ಲೆಫ್ಟ್ ಸೈಡ್ಗೆಲ್ಲ ನೆಗೆಟಿವ್ ಇಂಟೀಜರ್ಸು, -1, -2, -3, -4, -5 ಎಕ್ಸೆಟ್ರಾ. ಅರ್ಥ ಆಯ್ತಾ? ಸೊ ಈ ರೀತಿ ಇರ್ತದೆ ನಂಬರ್ ಲೈನಲ್ಲಿ. ಸೊ ವಿ ಕ್ಯಾನ್ ರೆಪ್ರೆಸೆಂಟ್ಸ್ ದ ಇಂಟೀಜರ್ಸ್ ಲೈಕ್ ದಿಸ್. ಅರ್ಥ ಆಯ್ತಲ್ಲ? ಸೊ ನಂಬರ್ ಲೈನ್ ಮೇಲೆ ನಾವು ಹೀಗೆ ರೆಪ್ರೆಸೆಂಟ್ ಮಾಡ್ತೀವಿ. ನೀವು 3rd, 4th, 5th ಕಲ್ತಿದ್ದೀರಿ ಇದನ್ನು. ಓಕೆ, ನಂಬರ್ ಲೈನ್ ಮೇಲೆ ಯಾವ ರೀತಿ ಇಂಟೀಜರ್ಸ್ನ ರೆಪ್ರೆಸೆಂಟ್ ಮಾಡೋದು ಅಂತ. ಓಕೆ, ನೆಕ್ಸ್ಟ್. ಸೊ ಇಯರ್ 0 ಇಂದ ರೈಟ್ಗಿರೋವೆಲ್ಲ ಪಾಸಿಟಿವ್ ಇಂಟೀಜರ್ಸು. ಸೊ ಪಾಸಿಟಿವ್ ಇಂಟೀಜರ್ಸ್. ಸೊ ಪಾಸಿಟಿವ್ ಇಂಟೀಜರ್ಸ್ ಅಂದರೆ +1, +2, +3 ಎಕ್ಸೆಟ್ರಾ. ನೆಗೆಟಿವ್ ಇಂಟೀಜರ್ಸ್. Negative integers means -1, -2, -3, -4 etc. So ಹೀಗೆ ಇಟ್ ಈಸ್ ಆಲ್ಸೋ ಇನ್ಫಿನೈಟ್. ಇಟ್ ಈಸ್ ಆಲ್ಸೋ ಇನ್ಫಿನೈಟ್. ನಮಗೆ ಎಂಡ್ಲೆಸ್, ಇದು ಎಂಡ್ ಅನ್ನೋದೇ ಇಲ್ಲ ಈ ನಂಬರ್ಸ್ಗೆ. ಓಕೆ, ಇನ್ನು 0. ಸೊ ಇಲ್ಲಿ ಪಾಸಿಟಿವ್ ಇಂಟೀಜರ್ಸ್ ಆಯಿತು, ನೆಗೆಟಿವ್ ಇಂಟೀಜರ್ಸ್ ಆಯಿತು. ಈ 0ನ ಏನು ಮಾಡಬೇಕು? ಸೊ ಇಟ್ ಡಸಂಟ್ ಬಿಲಾಂಗ್ಸ್ ಟು ಐದರ್ ಪಾಸಿಟಿವ್ ಆರ್ ನೆಗೆಟಿವ್. ಇದು ಪಾಸಿಟಿವ್ ಇಂಟೀಜರು ಅಲ್ಲ, ನೆಗೆಟಿವ್ ಇಂಟೀಜರು ಅಲ್ಲ. ಸೊ ಇಟ್ ಈಸ್ ನ್ಯೂಟ್ರಲ್. ಸೊ ಇದನ್ನೇನಂತ ಹೇಳ್ಬೋದು? ನ್ಯೂಟ್ರಲ್ ಅಷ್ಟೇ ಇದು. ಓಕೆ, 0 ಪಾಸಿಟಿವ್ ಇಂಟೀಜರು ಅಲ್ಲ, ನೆಗೆಟಿವ್ ಇಂಟೀಜರು ಅಲ್ಲ. ಓಕೆ, ಈ ಥರ ನೆಗೆಟಿವ್ ನಂಬರ್ಸು ಪಾಸಿಟಿವ್ ನಂಬರ್ಸ್ ಜೊತೆಗೆ 0 ಇದ್ದರೆ, ಸೊ ದಿಸ್ ಸೆಟ್ ಆಫ್ ನಂಬರ್ಸ್ ಆರ್ ಕಾಲ್ಡ್ ಆಸ್ ಇಂಟೀಜರ್ಸ್. ಓಕೆ, ಅಂಡರ್ಸ್ಟ್ಯಾಂಡ್? ಸೊ ಈ ಸೆಟ್ ಆಫ್ ನಂಬರ್ಸ್ನ ನಾವು ಇಂಟೀಜರ್ಸ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್. ಸೊ ನೆಕ್ಸ್ಟ್ ಈಗ ನಾವು ಡೈರೆಕ್ಟಾಗಿ ಎಕ್ಸರ್ಸೈಸ್ ಹೋಗೋಣ. ಓಕೆ, ಈಗ ಸೊ ಎಕ್ಸರ್ಸೈಸ್
ನೋಡಿ. ಸೊ ಆ್ಯಂಡ್ ಒನ್ ಮೋರ್ ಥಿಂಗ್, ಸೊ ವಿ ಹ್ಯಾವ್ ಟು ನೋಟಿಸ್ ಹಿಯರ್ ದ ನಂಬರ್ ವಿಚ್ ಈಸ್ ನಿಯರೆಸ್ಟ್ ಟು ಝೀರೋ. ಸೊ ನಿಯರೆಸ್ಟ್ ಟು ಝೀರೋ ಇದ್ದಂಗೆ ಈ ನೆಗೆಟಿವ್ ಇಂಟೀಜರ್ಸಲ್ಲಿ ನಿಯರೆಸ್ಟ್ ಟು ಝೀರೋ ಬಂದಂಗೆ ಅದ್ರ ವ್ಯಾಲ್ಯೂ ಹೆಚ್ಚಾಗ್ತದೆ. ನಿಯರೆಸ್ಟ್ ಟು ಝೀರೋ. ಇಲ್ಲಿ ಬಿಯಾಂಡ್ ಝೀರೋ ಇಂದ ದೂರ ಸರಿದಂತೆ ಅದ್ರ ವ್ಯಾಲ್ಯೂ ಹೆಚ್ಚಾಗ್ತದೆ ಪಾಸಿಟಿವ್ ಇಂಟೀಜರ್ಸ್. ಇದನ್ನು ನೀವು ಬಹಳ ನೋಟಿಸ್ ಮಾಡಬೇಕು. ಓಕೆ, ಅಂಡರ್ಸ್ಟ್ಯಾಂಡ್. ಸಪೋಸ್ ಇಫ್ ಯು ಕಂಪೇರ್, ಈಗ -2 ಮತ್ತು -1 ಇದರಲ್ಲಿ ವಿಚ್ ಇಸ್ ಲಾರ್ಜರ್ ನಂಬರ್, ವಿಚ್ ಇಸ್ ಹೈಯೆಸ್ಟ್ ಅಂತ ಕೇಳಿದ್ರೆ ನಾವೇನು ಹೇಳ್ತೀವಿ? -2 ಅಂತೀವಿ. -2 ಅಲ್ಲ. ಸೊ -1 ಇಸ್ ದ highest, that is larger number. So let us see, -2 is less than -1. In the same way, -3 is less than -2. Okay, or so ನಾವು ಇದನ್ನು ಹೀಗೆ ಬರ್ಕೋಬೋದು. ಸೊ -2 is less than -1 ಅಂದ್ರೇನು? ಸೊ ಇದು ನಿಮ್ಗೆ ಗೊತ್ತು, ಲೆಸ್ ದ್ಯಾನ್ ಯಾವುದು ದೊಡ್ಡದಿರ್ತದೋ ಅದ್ರ ಕಡೆಗೆ ಇದನ್ನ ಈ ಒಂದು ಸಿಂಬಲ್ನ ಹಾಕೋದು. ಸೊ ದಿಸ್ ಈಸ್ ಲೆಸ್ ದ್ಯಾನ್. ಸೊ -2 less than -1 and -3 less than -2. But compared to, so this is only for negative numbers. Positive numbers ತಗೊಂಡಾಗ 2 less than 3. So 3 greater than 2, isn't it? So 4 greater than 3, 5 greater than 4, like this. ಅಂಡರ್ಸ್ಟ್ಯಾಂಡ್. ಸೊ ಇದು ಬಹಳ ನೋಟಿಸ್ ಮಾಡಬೇಕಾದ ಅಂಶ ನಿಮಗೆ. ನೋಡಿ, ನೆಗೆಟಿವ್ ನಂಬರ್ಸಲ್ಲಿ ಇಲ್ಲಿ -2 less than -1, -1 ದೊಡ್ಡದು, -2 ದೊಡ್ಡದು -3. ಆದರೆ ಪಾಸಿಟಿವ್ ನಂಬರ್ಸ್ ಬಂದ ತಕ್ಷಣ ಚೇಂಜ್ ಆಗ್ತದೆ. ಅಂದರೆ 0 ಇಂದ ಲೆಫ್ಟ್ ಸೈಡ್ಗೆ ಹೋದಂತೆ ಇದರ ವ್ಯಾಲ್ಯೂ ಇಟ್ ಡಿಕ್ರೀಸಸ್. ದ ವ್ಯಾಲ್ಯೂ ಡಿಕ್ರೀಸಸ್ ಫ್ರಮ್ ಲೆಫ್ಟ್ ಟು ದ 0. ಇಲ್ಲಿ 0 ಇಂದ ಲೆಫ್ಟ್ಗೆ ಹೋದಂತೆ ಇದ್ರ ವ್ಯಾಲ್ಯೂ ಡಿಕ್ರೀಸ್ ಆಗ್ತದೆ. 0 ಇಂದ ರೈಟ್ಗೆ ಹೋದಂಗೆ ವ್ಯಾಲ್ಯೂ ಇನ್ಕ್ರೀಸ್ ಆಗ್ತದೆ. ಅರ್ಥ ಆಯ್ತಲ್ಲ? ಸೊ ನೋಡಿ, 0 -1 ಇವೆರಡರಲ್ಲಿ ಹೈಯೆಸ್ಟ್ ಯಾವುದು ಅಂದರೆ 0 ಅಂತಲೇ ಹೇಳ್ಬೇಕು. -1 -2 ಇವೆರಡರಲ್ಲಿ ಹೈಯೆಸ್ಟ್ ಯಾವುದು ಅಂತಂದರೆ -1 ಹೇಳ್ಬೇಕು. ಓಕೆ, ಅಂಡರ್ಸ್ಟ್ಯಾಂಡ್. ಸೊ ಇದು ಬಹಳ ನೋಟಿಸ್ ಮಾಡಬೇಕಾಗಿರೋ ಕಾನ್ಸೆಪ್ಟ್ಸು. ಓಕೆ, ದೆನ್ ನೆಕ್ಸ್ಟ್ ಇದನ್ನೆಲ್ಲ ನೀಟಾಗಿ ಬರ್ಕೊಳ್ಳಿ. ಸೊ ನೆಕ್ಸ್ಟು ಇಲ್ಲಿ ನೋಡಿ, ಎಕ್ಸರ್ಸೈಸ್ಗೆ ಹೋಗೋಕ್ಕಿಂತ ಮೊದಲು ಇಲ್ಲೊಂದು ನಿಮ್ಮ ಬುಕ್ಕಲ್ಲಿ ಒಂದು ಟೇಬಲ್ ಕೊಟ್ಟವ್ರೆ, ನಂಬರು ಆ್ಯಂಡ್ ಸಕ್ಸಸ್ಸರ್. ನಂಬರ್ ಆ್ಯಂಡ್ ಸಕ್ಸಸ್ಸರ್ ನೋಡಿ. ಸೊ ನಂಬರ್ 10, 8, -5, -3, 0. ಸಕ್ಸಸ್ಸರ್ ಅಂದರೆ ಏನು ಗೊತ್ತಾ? ನೆಕ್ಸ್ಟ್ ನಂಬರ್ ಅಂತ. ಸಕ್ಸಸ್ಸರ್ ಮೀನ್ಸ್ ಮುಂದಿನ ಸಂಖ್ಯೆ. ಸೊ 10ಗೆ ಮುಂದಿನ ಸಂಖ್ಯೆ ಯಾವುದು? 11. 8ಗೆ ಮುಂದಿನ ಸಂಖ್ಯೆ 9. -5ಗೆ ಮುಂದಿನ ಸಂಖ್ಯೆ ಯಾವುದು? ಅದು ಇದ್ರ ಪ್ರಕಾರ ಲಿಸನ್. ಸೊ -5ಗೆ ಮುಂದಿನ ಸಂಖ್ಯೆ, ಸೊ ಮುಂದಿನ ಅಂದರೆ ದೊಡ್ಡದು. ಸೊ -5ಗೆ ಮುಂದಿನ ಸಂಖ್ಯೆ -6 ಅಲ್ಲ, -4. ಇದು ನೆನಪಲ್ಲಿಟ್ಕೊಳ್ಳಿ, -4. -3ಗೆ ಮುಂದಿನ ಸಂಖ್ಯೆ ಸೊ -2. ಸೊ 0ಗೆ ಮುಂದಿನ ಸಂಖ್ಯೆ 1. ಅಂಡರ್ಸ್ಟ್ಯಾಂಡ್? ಸೊ ದೆನ್ ಆ್ಯಂಡ್ ಒನ್ ಮೋರ್ ಟೇಬಲ್ ಹಿಯರ್ ಇಟ್ ಈಸ್ ಗಿವನ್. ಸೊ ಇಲ್ಲಿ ನೋಡಿ, ನಂಬರ್ ಆ್ಯಂಡ್ ಪ್ರೆಡೆಸರ್. ನಂಬರ್ ಆ್ಯಂಡ್ ಪ್ರೆಡೆಸರ್. ಸೊ ಇಲ್ಲಿ ನಂಬರ್ ಕೊಟ್ಟಿದ್ದಾರೆ 10, 8, 5, 3, 0. ಪ್ರೆಡೆಸರ್ ಅಂದರೆ ಹಿಂದಿನ ಸಂಖ್ಯೆ. ಸೊ 10ಗೆ ಹಿಂದಿನ ಸಂಖ್ಯೆ ಯಾವುದು? 9. 8ಗೆ ಹಿಂದಿನ ಸಂಖ್ಯೆ ಯಾವುದು? 7. 5ಗೆ ಹಿಂದಿನ ಸಂಖ್ಯೆ 4. 3ಗೆ ಹಿಂದಿನ ಸಂಖ್ಯೆ ಯಾವುದು? 2. 0ಗೆ ಹಿಂದಿನ ಸಂಖ್ಯೆ ಯಾವುದು? -1. ಓಕೆ, ನೋಡಿ. ಸೊ 0ಗೆ ಹಿಂದಿನ ಸಂಖ್ಯೆ -1. ಅಂಡರ್ಸ್ಟ್ಯಾಂಡ್? ಸೊ ದಿಸ್ ಇಸ್ ದ ಸಕ್ಸಸ್ಸರು, ಪ್ರೆಡೆಸರ್. ಅರ್ಥ ಆಯ್ತಾ? ಓಕೆ, ನೆಕ್ಸ್ಟ್. ಸೊ ಲೆಟ್ ಅಸ್ ಪಾಸ್ ಆನ್ ಟು ದ ಡೈರೆಕ್ಟ್ಲಿ ಎಕ್ಸರ್ಸೈಸ್ ಹೋಗೋಣ ಈಗ. So exercise 6.1. Exercise 6.1. Exercise 6.1. Listen. Here it is given. ಇಲ್ಲಿ ನೋಡಿ ಏನು ಕೊಟ್ಟಿದ್ದಾರೆ. ಸೊ ಎಕ್ಸರ್ಸೈಸ್ 6.1 ಅಲ್ಲಿ ರೈಟ್ ಆಪೋಸಿಟ್ ಆಫ್ ದ ಫಾಲೋಯಿಂಗ್. ಇಲ್ಲಿ ನಾವು ಇದಕ್ಕೆ ಆಪೋಸಿಟ್ ಬರೀಬೇಕು. ಸೊ ಫಸ್ಟ್ ಒನ್, ಇನ್ಕ್ರೀಸ್ ಇನ್ ವೆಯ್ಟ್ 30 km north, 80 meter east, loss of ₹700, 100 meter above sea level. ಸೊ ಇದಕ್ಕೆ ಆಪೋಸಿಟ್ ಬರೆಯೋಣ. ಫಸ್ಟ್ ಒನ್, ಇನ್ಕ್ರೀಸ್ ಇನ್ ವೆಯ್ಟ್. ನೋಡಿ, ಸೊ ಫಸ್ಟ್ ಒನ್, ಇನ್ಕ್ರೀಸ್ ಇನ್ ವೆಯ್ಟ್. ಇನ್ಕ್ರೀಸ್ ಇನ್
weight. So increase in weight के opposite word ಏನು? Decrease in weight. Decrease in weight, isn't it? Increase के opposite decrease. Second one, 300 kilometer, 30 kilometer north. 30 kilometer north के opposite 30 kilometer south. 30 kilometer south. Next, third one, 80 meter east. 80 meter east के, so 80 meter west. 80 meter west. Next, fourth one, loss of rupees 700. Loss of rupees 700 ಗೆ opposite ಏನಪ್ಪ ಅಂದರೆ profit. Profit of rupees 700. Next, fifth one, 100 meter above sea level. 100 meter above sea level. ಯಾಕೆ ಈ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂದರೆ ಸೊ ನಮಗೆ ಪಾಸಿಟಿವ್ ನಂಬರ್ಸು ಮತ್ತು ನೆಗೆಟಿವ್ ನಂಬರ್ಸ್ಗೆ ಯಾವ ರೀತಿ ಡಿಫ್ರೆನ್ಸ್ ಅಂತ ಗೊತ್ತಾಗಲಿ ಅಂತ. ಸೊ ಇನ್ಕ್ರೀಸ್ ಅಂದರೆ ಪಾಸಿಟಿವ್, ಡಿಕ್ರೀಸ್ ಅಂದರೆ ನೆಗೆಟಿವ್. ಓಕೆ, ಸೊ ಲಾಸ್ ಅಂದರೆ ನೆಗೆಟಿವ್, ಪ್ರಾಫಿಟ್ ಅಂದರೆ ಪಾಸಿಟಿವ್, 100 ಮೀಟರ್ ಎಬೋವ್ ಅಂದರೆ ಪಾಸಿಟಿವ್. ಸೊ 100 ಮೀಟರ್ ಎಬೋವ್ ಸಿ ಲೆವೆಲ್. 100 ಮೀಟರ್ ಎಬೋವ್ ಸಿ ಲೆವೆಲ್. ಸೊ ಇದಕ್ಕೆ ಆಪೋಸಿಟ್ ವರ್ಡು 100 ಮೀಟರ್ ಬಿಲೋ. 100 ಮೀಟರ್ ಬಿಲೋ ಸಿ ಲೆವೆಲ್. ಓಕೆ, ಅಂಡರ್ಸ್ಟ್ಯಾಂಡ್? ಟೇಕ್ ಡೌನ್, ಬರ್ಕೊಳ್ಳಿ ನೀಟಾಗಿ. ಅರ್ಥ ಆಯ್ತಾ? ನೆಕ್ಸ್ಟ್, ಸೊ ನೆಕ್ಸ್ಟು ಸೆಕೆಂಡ್ ಕ್ವಶನ್ ಏನು ಹೇಳ್ತಾನೆ ಅಂದರೆ ರೆಪ್ರೆಸೆಂಟ್ಸ್ ದ ಫಾಲೋಯಿಂಗ್ ನಂಬರ್ಸ್ ಆ್ಯಸ್ ಇಂಟೀಜರ್ಸ್ ವಿತ್ ಅಪ್ರೋಪ್ರಿಯೇಟ್ ಸೈನ್ಸ್. ಸೊ ಈಗ ನೋಡಿ, ಸೊ ಇಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ, ಇದನ್ನು ನಾವು ಸೈನ್ನ ಯೂಸ್ ಮಾಡಿ ಬರೀಬೇಕು. ರೆಪ್ರೆಸೆಂಟ್ಸ್ ದ ಫಾಲೋಯಿಂಗ್ ನಂಬರ್ಸ್ ಆ್ಯಸ್ ಇಂಟೀಜರ್ಸ್ ವಿತ್ ಅಪ್ರೋಪ್ರಿಯೇಟ್ ಸೈನ್ಸ್. ಸೊ ಫಸ್ಟ್ ಒನ್, an aeroplane is flying at height 2000 meter above the ground level. So an aeroplane statement ನೀವು ಬರ್ಕೊಳ್ಳಿ. ಸೊ ಸೆಕೆಂಡ್ ಒನ್ನಲ್ಲಿ ಎ, an aeroplane is flying at a height 2000 meter above. So 2000 meter above means positive. Okay, 2000 meter. Next, B, second one, a submarine is moving at a depth 800 meter below the sea level. 800 means negative. That is 800 meter below the sea level. Minus. That is only positive integer or negative integer. Next, C, a deposit of rupees 200. Deposit means plus. Add ಮಾಡೋದು. Deposit of about rupees 200 or 200 rupees. Next, D, withdrawal of rupees 700. Withdrawal means negative. Withdrawal rupees 700. ಸೊ ಓಕೆ, ಇಲ್ಲಿ ಯಾಕೆ ಇದನ್ನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಅಂದರೆ ನಮಗೆ ಪಾಸಿಟಿವ್ ನಂಬರ್ಸು ನೆಗೆಟಿವ್ ನಂಬರ್ಸ್ ಗೊತ್ತಾಗಲಿ ಅಂತ ನೋಡಿ. ಸೊ ಅಬೋವ್ ಅಂದರೆ ಪಾಸಿಟಿವ್, ಬಿಲೋ ಮೀನ್ಸ್ ನೆಗೆಟಿವ್, ಮತ್ತು ಡೆಪಾಸಿಟ್ ಅಂದರೆ ಪಾಸಿಟಿವ್, ವಿತ್ಡ್ರಾಲ್ ಅಂದರೆ ನೆಗೆಟಿವ್. ಓಕೆ, ಅಂಡರ್ಸ್ಟ್ಯಾಂಡ್? ನೆಕ್ಸ್ಟ್, ಥರ್ಡ್ ಕ್ವಶನ್, ಲಿಸನ್. ರೆಪ್ರೆಸೆಂಟ್ಸ್ ದ ಫಾಲೋಯಿಂಗ್ ನಂಬರ್ಸ್ ಆನ್ ಎ ನಂಬರ್ ಲೈನ್. ಸೊ ಈ ನಂಬರ್ಸ್ನ ನಾವು ನಂಬರ್ ಲೈನ್ ಮೇಲೆ ರೆಪ್ರೆಸೆಂಟ್ ಮಾಡಬೇಕು. ನೋಡಿ, ಒಂದು ನಂಬರ್ ಲೈನ್ನ ಬರೆದು, ಸೊ ಒಂದು ನಂಬರ್ ಲೈನ್ನ ಬರ್ಕೊಂಡು +1 +2 +3 +4 +5 ಈಕ್ವಲ್ ಡಿಸ್ಟೆನ್ಸ್, ಮ್ಯಾಕ್ಸಿಮಮ್ ಈಕ್ವಲ್ ಡಿಸ್ಟೆನ್ಸ್ ತಗೊಳ್ಳೋಣ. 6 +7 +8 +9 ಹಾಗೆ ನೀವು ಬರ್ಕೊಳ್ಳಿ. -1 -2 -3 -4 -5 -6 -7 -8. ಓಕೆ, so which are the numbers we have to represent ಅಂದರೆ +5 -10 +8 -1 -6 ಇಷ್ಟು ನಂಬರ್ಸ್ನ ರೆಪ್ರೆಸೆಂಟ್ ಮಾಡಬೇಕು. ಫಸ್ಟ್ ನೋಡಿ, +5 ಇಲ್ಲಿದೆ, ಇಲ್ಲಿದೆ. ಸೊ ಈ ಥರ ರೆಪ್ರೆಸೆಂಟ್ ಮಾಡಿ ಅಷ್ಟೇ. ನೆಕ್ಸ್ಟ್ -10 ಅಂದರೆ ಈ ಕಡೆ ಇದೆ ಅಂದ್ಕೊಳ್ಳಿ. ಸುಮ್ಮನೆ ಇಲ್ಲಿ, ಏಕೆ ನಾನು -8ಗೆ ಇಲ್ಲಿ ಎಂಡ್ ಆಗ್ತದೆ. ಸೊ ನೀವು ಇದನ್ನು 10 ಅಂತ ಬರ್ಕೊಳ್ಳಿ. ಸೊ ಈ ರೀತಿ ರೆಪ್ರೆಸೆಂಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ +8, ಸೊ +8 ಇಲ್ಲಿ ಬಂತು. ಓಕೆ, ನೆಕ್ಸ್ಟ್ -1, ಸೊ -1 ಇಲ್ಲಿ ಬಂತು, ಇಲ್ಲಿ ಬಂತು. ರೆಪ್ರೆಸೆಂಟ್ ಮಾಡಿ ಈ ರೀತಿ ಅಷ್ಟೇ. -6, ಸೊ -6 ಇಲ್ಲಿ ಬಂತು, ಇಲ್ಲಿ. ಓಕೆ, ಅಂಡರ್ಸ್ಟ್ಯಾಂಡ್? ಈ ಥರ ನಂಬರ್ ಲೈನ್ ಮೇಲೆ ರೆಪ್ರೆಸೆಂಟ್ ಮಾಡೋದು. ನೆಕ್ಸ್ಟ್ ಫೋರ್ತ್ ಕ್ವಶನ್ ಏನು ಕೊಟ್ಟಿದ್ದಾನೆ ನೋಡಿ. ಫೋರ್ತ್ ಕ್ವಶನಲ್ಲಿ, ಸೊ ಇನ್ ದ ಬುಕ್ ಇಟ್ ಸೆಲ್ಫ್ ಇಟ್ ಇಸ್ ಗಿವನ್ ಒನ್ ನಂಬರ್ ಲೈನ್ ಕೊಟ್ಟಿದ್ದಾರೆ ನೋಡಿ. ಆ ನಂಬರ್ ಲೈನಲ್ಲಿ ಕೆಲವೊಂದು ಪಾಯಿಂಟ್ಸಿಗೆ ಮಾತ್ರ ಅವರು ಮೆನ್ಷನ್ ಮಾಡಿದ್ದಾರೆ ಲೆಟರ್ಸ್ನ. ಸೊ ಇದು 0 ಅಂತ ಅಂದ್ಕೊಳ್ಳಿ.
ಸೆಂಟ್ರ್ ಪಾಯಿಂಟು, 0ಇಂದ ಮೇಲಕ್ಕೆ ಪಾಸಿಟಿವ್, 0ಇಂದ ಕೆಳಕ್ಕೆಲ್ಲ ನೆಗೆಟಿವ್. ಅಡ್ಜಸೆಂಟ್ ಫಿಗರ್ ಇಸ್ ಎ ವರ್ಟಿಕಲ್ ನಂಬರ್ ಲೈನ್, ಒಂದು ವರ್ಟಿಕಲ್ ನಂಬರ್ ಲೈನ್ ಕೊಟ್ಟಿದ್ದಾರೆ. ರೆಪ್ರೆಸೆಂಟ್ ದ ಇಂಟೀಜರ್ಸ್, ಅಬ್ಸರ್ವ್ ಇಟ್ ಆ್ಯಂಡ್ ಲೊಕೇಟ್ ದ ಫಾಲೋಯಿಂಗ್ ಪಾಯಿಂಟ್ಸ್. ಸೊ ನೋಡಿ, ಈ ನಂಬರ್ ಲೈನ್ನ ನೋಡಿ ನಾವು ಈ ಪಾಯಿಂಟ್ಸ್ನ ಲೊಕೇಟ್ ಮಾಡಬೇಕು ಅಂತ ಹೇಳ್ತಾರೆ. ನೋಡಿ, ಸೊ ಆ ನಂಬರ್ ಲೈನ್ನ ಫಸ್ಟ್ ಒನ್, ಇಫ್ ಪಾಯಿಂಟ್ ಡಿ ಈಸ್ +8 ದೆನ್ ವಿಚ್ ಪಾಯಿಂಟ್ ಈಸ್ -8. ನೋಡಿ, ಸೊ ಈ ನಂಬರ್ ಲೈನ್ನ ನೀಟಾಗಿ ನೋಡ್ಕೊಳ್ಳಿ. ಸೊ ನಾವು ಯಾಕಂದರೆ ಈ ನಂಬರ್ ಲೈನ್ ನಾವೇ ಬರೆಯೋಣ. ನೋಡಿ, ಸೊ ಒಂದು ನಂಬರ್ ಲೈನ್, ಒಂದು ವರ್ಟಿಕಲ್ ನಂಬರ್ ಲೈನ್ನ ಬರೆಯೋದು ಬೇಡ. ಸೊ ಇದನ್ನು 0 ಅಂದ್ಕೊಳ್ಳಿ. 1 2 3 4 5 6 7 8 9 ಅಂದ್ಕೊಳ್ಳಿ. ಈ ಕಡೆ 1 2 3 4 5 6 7 8 9 10 ನೋಡಿ. ಸೊ ಅವ್ರು ಏನೇನು ಪಾಯಿಂಟ್ಸ್ ಮೆನ್ಷನ್ ಮಾಡೋರೆ, 0ಇಂದ 1 ಇದು ಬಿಟ್ಟು ಇದು ಎ ಅಂದ್ಕೊಂಡಿದ್ದಾರೆ. ನೆಕ್ಸ್ಟು 1 ಬಿಟ್ಟು ನೆಕ್ಸ್ಟ್ ಬಿ ಅಂತ ಮೆನ್ಷನ್ ಮಾಡಿದ್ದಾನೆ. ನೆಕ್ಸ್ಟ್ ಇದನ್ನು ಸಿ ಅಂತ ಮೆನ್ಷನ್ ಮಾಡಿದ್ದಾರೆ. ನೆಕ್ಸ್ಟ್ 1 2 ಬಿಟ್ಟು ಇದನ್ನು ಡಿ ಅಂತ ಮೆನ್ಷನ್ ಮಾಡಿದ್ದಾರೆ. ಓಕೆ, ಸೊ ದಿಸ್ ಈಸ್ +8. ನೆಕ್ಸ್ಟ್ ಅವ್ರ ಪ್ರಕಾರ ನೆಕ್ಸ್ಟ್ 0ಇಂದ 1 ಪಾಯಿಂಟ್ ಬಿಟ್ಟು ಇದನ್ನು ಹೆಚ್ ಅಂತ ಮೆನ್ಷನ್ ಮಾಡಿದ್ದಾನೆ. ನೆಕ್ಸ್ಟ್ 1 2 3 4th ಪಾಯಿಂಟ್ಗೆ, ಸೊ 1 2 3 4th 1 2 3 4th ಪಾಯಿಂಟ್ಗೆ ಏನು ಮಾಡಿದ್ದಾರೆ, ಇದನ್ನು ಜಿ ಅಂತ ಮೆನ್ಷನ್ ಮಾಡಿದ್ದಾರೆ. ಇದನ್ನು ನೆಕ್ಸ್ಟ್ 1 ಪಾಯಿಂಟ್ ಬಿಟ್ಟು ಇದು ಎಫ್ ಅಂತ ಮೆನ್ಷನ್ ಮಾಡಿದ್ದಾರೆ. ನೆಕ್ಸ್ಟ್ 1 ಪಾಯಿಂಟ್ ಬಿಟ್ಟು ಇ ಅಂತ ಮೆನ್ಷನ್ ಮಾಡಿದ್ದಾರೆ. ಓಕೆ, ಸೊ ದಿಸ್ ಇಸ್ ದ ವರ್ಟಿಕಲ್ ಲೈನ್ ವಾಟ್ ಈಸ್ ಗಿವನ್ ಇನ್ ದ ಟೆಕ್ಸ್ಟ್. ನೋಡಿ, ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ವರ್ಟಿಕಲ್ ಲೈನು. ಸೊ ಫಸ್ಟ್ ಕ್ವಶನ್, 4th ಒನ್ನಲ್ಲಿ ಫಸ್ಟ್, ಇಫ್ ಪಾಯಿಂಟ್ ಡಿ ಈಸ್ +8, ಪಾಯಿಂಟ್ ಡಿ ಈಸ್ +8. ನೋಡಿ, +8 1 2 3 4 5 6 7 8. ಓಕೆ, ವಿಚ್ ಪಾಯಿಂಟ್ ಈಸ್ -8, ವಿಚ್ ಪಾಯಿಂಟ್ ಈಸ್ -8 ಯಾವುದಾಗ್ತದೆ? 1 2 3 4 5 6 7 8. ಸೊ -8 is F. -8 is F. Next, second question. Is point G a negative integer or a positive integer ಅಂತ ಕೇಳ್ತಾನೆ. Is point G a negative integer or a positive integer? ಪಾಯಿಂಟ್ G ಅನ್ನೋದು ನೆಗೆಟಿವ್ ಇಂಟೀಜರ್ ಪಾಸಿಟಿವ್ ಇಂಟೀಜರ್ಸ್ ನಮ್ಗೆ ಗೊತ್ತಾಯ್ತು. ಇಲ್ಲಿ ಮೇಲಕ್ಕೆ ಹೋದಂಗೆ ಪಾಸಿಟಿವ್, ಈ ಕಡೆ ಎಲ್ಲ ನೆಗೆಟಿವ್. ಸೊ G is negative integer. G is negative integer. So G is negative integer. Next, third question. Write integer for points B and C. So B and E. So B and E ಗೆ integers ಏನಿದೆ ನೋಡಿ. For B and E. Write integers for B and E. So for B. So for B ನೋಡಿ 1 2 3 4 plus 4. So for E ಗೆ, for E 1 2 3 4 5 6 7 8 9 10, that -10. ಓಕೆ, ಸೊ -10 ಹೀಗೆ -10 ಇದೆ. ಅಂಡರ್ಸ್ಟ್ಯಾಂಡ್? ನೆಕ್ಸ್ಟ್ ಕ್ವಶನ್ ನಂಬರ್ 4. ಸೊ ವಿಚ್ ಪಾಯಿಂಟ್ ಮಾರ್ಕ್ಡ್ ಆನ್ ದಿಸ್ ನಂಬರ್ ಲೈನ್ ಹ್ಯಾಸ್ ದ ಲೀಸ್ಟ್ ವ್ಯಾಲ್ಯೂ? ಸೊ ವಿಚ್ ಪಾಯಿಂಟ್ ಮಾರ್ಕ್ಡ್ ಆನ್ ದಿಸ್ ನಂಬರ್ ಲೈನ್ ಹ್ಯಾಸ್ ದ ಲೀಸ್ಟ್ ವ್ಯಾಲ್ಯೂ? ಸೊ ಈ ನಂಬರ್ ಲೈನ್ ಮೇಲೆ ಮಾರ್ಕ್ ಮಾಡಿರ್ತಕ್ಕಂಥ ಲೀಸ್ಟ್ ವ್ಯಾಲ್ಯೂ ಯಾವುದು? ಸೊ ಲೀಸ್ಟ್ ವ್ಯಾಲ್ಯೂ ಅಂದರೆ ಇದೆ -10, ಹೌದಲ್ಲ? 0ಇಂದ ದೂರ ಹೋದಂತೆ ಅದರ ಲೀಸ್ಟ್ ವ್ಯಾಲ್ಯೂ. ಸೊ ಲೀಸ್ಟ್ ವ್ಯಾಲ್ಯೂ ಈಸ್ ಪಾಯಿಂಟ್ E, which is equal to -10. Point E, isn't it? So point E ನೇ -10, that is the least value. Next, 5th question. ಇನ್ನೊಂದು ಕ್ವಶನ್ ಇದೆ ನೋಡಿ, ಇದೇ ನಂಬರ್ ಲೈನ್ ಮೇಲೆ 5th ಕ್ವಶನು. ಅರೇಂಜ್ ಆಲ್ ದ ಪಾಯಿಂಟ್ಸ್ ಇನ್ ಡಿಸೆಂಡಿಂಗ್ ಆರ್ಡರ್ ಆಫ್ ವ್ಯಾಲ್ಯೂ. ಈಗ ಈ ಎಲ್ಲ ಪಾಯಿಂಟ್ಸ್ನ ಡಿಸೆಂಡಿಂಗ್ ಆರ್ಡರ್ ಆಫ್, ಸೊ ಡಿಸೆಂಡಿಂಗ್ ಆರ್ಡರ್ ಆಫ್ ದ ಲೈನಲ್ಲಿ ನಾವು ಅರೇಂಜ್ ಮಾಡೋಣ. ಸೊ ಡಿಸೆಂಡಿಂಗ್ ಆರ್ಡರ್ ಅಂದರೆ ಫಸ್ಟ್ ಹೈಯೆಸ್ಟಿಂದ ಲೋಯೆಸ್ಟಿಗೆ ಬರಬೇಕು. ಓಕೆ, ಅರೇಂಜ್ ಆಲ್ ದ ಪಾಯಿಂಟ್ಸ್ ಇನ್ ಡಿಸೆಂಡಿಂಗ್ ಆರ್ಡರ್ ಆಫ್ ವ್ಯಾಲ್ಯೂ. ಸೊ ಡಿಸೆಂಡಿಂಗ್ ಆರ್ಡರ್ ಆಫ್ ವ್ಯಾಲ್ಯೂನಲ್ಲಿ ನಾವು ಅರೇಂಜ್ ಮಾಡೋಣ. ಓಕೆ, ಲಿಸನ್. ಸೊ ಫಸ್ಟ್ ಒನ್ ಡಿ, ಸೊ ನೆಕ್ಸ್ಟ್ ಸಿ, ನೆಕ್ಸ್ಟ್ ಬಿ, ಸೊ ನೆಕ್ಸ್ಟ್ ಎ, ದೆನ್ ಸೊ ನೆಕ್ಸ್ಟ್ ಏನು ಅರೇಂಜ್, ಏನು ಹೇಳ್ತೇನೆ ಕ್ವಶನ್, ಅರೇಂಜ್ ಆಲ್ ದ ಪಾಯಿಂಟ್ಸ್ ಇನ್ ಡಿಸೆಂಡಿಂಗ್ ಆರ್ಡರ್ ಆಫ್ ದ ವ್ಯಾಲ್ಯೂ. ಸೊ ಡಿಸೆಂಡಿಂಗ್ ಆರ್ಡರ್ ಆಫ್ ದ ವ್ಯಾಲ್ಯೂನಲ್ಲಿ ಅರೇಂಜ್ ಮಾಡೋಣ. ಸೊ ಫಸ್ಟ್ ಇದೆ, ನೆಕ್ಸ್ಟ್ ಈಗ ಇಲ್ಲಿ ಯಾವ ಥರ ಪಾಯಿಂಟ್ಸ್ ಇದೆ ಅದೇ ರೀತಿ ಬರೆಯೋದಷ್ಟೇ. ಸೊ ಡಿಸೆಂಡಿಂಗ್ ಆರ್ಡ್ರಲ್ಲಿ ಎ, ನೆಕ್ಸ್ಟ್ ಹೆಚ್, ಜಿ, ಎಫ್, ಎ. ಓಕೆ, ಸೊ ದಿಸ್ ಇಸ್ ದ ಪಾಯಿಂಟ್ಸ್ ಆರ್ ಇನ್ ಡಿಸೆಂಡಿಂಗ್ ಆರ್ಡರ್.
ಪಾಯಿಂಟ್ಸ್ ಆರ್ ಇನ್ ಡಿಸೆಂಡಿಂಗ್ ಆರ್ಡರ್. ಓಕೆ, ಅಂಡರ್ಸ್ಟ್ಯಾಂಡ್? ಟೇಕ್ ಡೌನ್. ಸೊ ಬರ್ಕೊಳ್ಳಿ ನೀಟಾಗಿ, ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಇನ್ನೊಂದು ಕ್ವಶನ್ ಇದೆ. ಇಲ್ಲ, ಇನ್ನೂ ಸಾಕಷ್ಟು ಕ್ವಶನ್ಸ್ ಇದ್ದಾವೆ ಇದರಲ್ಲಿ. 5, 6, 4 ತನಕ ಮಾಡಿದ್ದೀನಿ. ಸೊ ಇನ್ನು 9 ತನಕ ಇದೆ. ಸೊ ಇಷ್ಟೆಲ್ಲ ನೀವು ಪ್ರಾಬ್ಲಮ್ಸ್ ಮಾಡೋ ಅಷ್ಟರೊಳಗೆ ನಿಮಗೆ ನೀಟಾಗಿ ಈ ಒಂದು ಇಂಟೀಜರ್ಸ್ ಅರ್ಥ ಆಗ್ತದೆ. ಅಂದರೆ ನೆಗೆಟಿವ್ ಸೈನ್ ಎಲ್ಲಿ ಬರ್ತದೆ, ಅಂದರೆ ಪಾಸಿಟಿವ್ ನಂಬರ್ಸ್ ಎಲ್ಲಿ ಬರ್ತವೆ, ನೆಗೆಟಿವ್ ನಂಬರ್ಸ್ ಎಲ್ಲಿ ಬರ್ತವೆ ಅಂತ ಅರ್ಥ ಆಯ್ತಾ? ಸೊ ನೀಟಾಗಿ ಬರ್ಕೊಳ್ಳಿ. ಸೊ ಇದು 4th ಕ್ವಶನ್ಗೆ ಆಯಿತು. ಓಕೆ, ಸೊ ಇಲ್ಲಿ ತನಕ ಇದು 3rd ಕ್ವಶನ್ನು. ಸೊ ಇಲ್ಲಿಂದ 4th ಕ್ವಶನ್ಗೆ ಅರ್ಥ ಆಯ್ತಲ್ಲ? ಬರ್ಕೊಳ್ಳಿ ನೀಟಾಗಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ರಿಮೈನಿಂಗ್ ಪ್ರಾಬ್ಲಮ್ಸ್ನ ಮಾಡ್ತೀನಿ. ಓಕೆ, ಟೇಕ್ ಡೌನ್.